ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನೋಡ್ತಾ ಇದ್ದೀರಾ, ಇವಾಗ ನಾವು ಸ್ವಲ್ಪ ಗಾರ್ಡನಿಂಗಿಗೆ ಅಂತ ತುಂಬ ಏನು ಸೆಲೆಕ್ಟೆಡ್ ಪ್ಲಾಂಟ್ಸ್ ಅಷ್ಟೇ ನಾನು ಇಟ್ಕೊಂಡಿರೋದು ನಮ್ಮ ಮನೆಯಲ್ಲಿ. ಒಂದೆರಡರಿಂದ ಮೂರು ಗಿಡ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ನಾವು ಮನಿ ಪ್ಲಾಂಟ್ ಹಾಕಿದ್ನಲ್ಲ, ಅದು ಸೆಲ್ಫ್ ವಾಟರಿಂಗ್ ಆರ್ಡರ್ ಮಾಡ್ಕೊಂಡಿದ್ದೆ. ಬಟ್ ಅದು ಸ್ವಲ್ಪ ಬೆಳೀತಾ ಇದೆ, ಹಾಗಾಗಿ ವಿ ವಾಂಟೆಡ್ ಟು ಮೇಕ್ ಅ ಬಿಗ್ ಪಾಟ್ ಫಾರ್ ಇಟ್. ಯಾಕಂತಂದರೆ ಅದಕ್ಕೆ ನೋಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ ಇಲ್ಲಿ. ಸೊ ನಮ್ಮ ಮನೆಯಿಂದ 1.5 ಕಿಲೋಮೀಟರ್ 2 ಕಿಲೋಮೀಟ್ರ್ ಇದೆ ಇದು. ಸೊ ಬಂದ್ವಿ ನೋಡೋಣ ಅಂದ್ಕೊಂಡು, ಅಲ್ಲಿ ಸಿಕ್ಕಾಪಟ್ಟೆ ಸಖತ್ ವೆರೈಟಿ ಆಫ್ ಫ್ಲವರ್ಸ್ ಇದ್ವು. ಆ್ಯಂಡ್ ನನಗೆ ಲೈಕ್ ಸ್ನೇಕ್ ಪ್ಲ್ಯಾಂಟು, ಮತ್ತು ಏನಂತಾರೆ ರೋಸ್, ರೆಡ್ ಇಲ್ಲಾಂದರೆ ಪಿಂಕಿಶ್ ರೋಸ್ ಬರುತ್ತಲ್ಲ ಅದು, ಮತ್ತು ಮಲ್ಲಿಗೆ ಹೂವಿಂದು, ಬ್ರಹ್ಮಕಮಲದ್ದು. ಸೊ ಇದೆಲ್ಲ ಒಂದು ಎಷ್ಟು ತಲೆಯಲ್ಲಿತ್ತು ತೊಗೊಂಬಿಡೋಣ ಅಂತ ಅಂದ್ಕೊಂಡು. ಬಟ್ ಆಮೇಲೆ ನಿನ್ನೆ ಇನ್ನೊಂದು ಇನ್ಸಿಡೆಂಟ್ ಆಯಿತು ಅಂತಂದರೆ, ಲೈಕ್ ಇಟ್ಸ್ ರೆಕಾರ್ಡೆಡ್ ಬಿಫೋರ್ 4 days. ಇದು ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು 4 days ಆದಮೇಲೆ. ಆ್ಯಂಡ್ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ, ರಿಷಿ ಮನಿ ಪ್ಲಾಂಟ್ ನಾವೇನು ತಂದು ಹಾಕಿದ್ದೀವಲ್ಲ ಪಾಟಲ್ಲಿ, ಎಸ್ ಕಂಪ್ಲೀಟ್ಲಿ ರಿಮೂವ್ಡ್. ಹಾಗಾಗಿ ನಾನು ಜಾಸ್ತಿ ಏನು ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ಡೆಕೋರೇಟಿವ್ ಐಟಮ್ಸ್ನ. ಆ್ಯಂಡ್ ಈವನ್ ಪ್ಲ್ಯಾಂಟ್ಸ್ ಕೂಡ ಅಷ್ಟೇ. ಸೊ ಹೋಗಲಿ, ಅವ್ನಿಗೊಂದು ಸ್ವಲ್ಪ ತಿಳುವಳಿಕೆ ಬರಲಿ ಅಂತ ಅಂದ್ಕೊಂಡು ಅಲ್ಲಿವರೆಗೂ ಸುಮ್ಮನೆ ಇರೋದೇ ಬೆಟರು, ರಾದರ್ ದ್ಯಾನ್ ಡ್ಯಾಮೇಜ್ ಆಗೋದಕ್ಕಿಂತ. ಅವನಿಗೆ ಸ್ವಲ್ಪ ತುಂಟಾಟ, ಚೂಕಟ್ ಏನಿದು ಅಂತ ಅಂದ್ಕೊಂಡು. ಆಮೇಲೆ ಹಿ ಡಸಂಟ್ ಏನೂ ಗೊತ್ತಾಗೋದಿಲ್ವಲ್ಲ ಮಕ್ಕಳಿಗೆ, ಹಾಗಾಗಿ. ಆ್ಯಂಡ್ ಹೇಳ್ಕೊಡ್ಬೇಕು, ಅದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಇದನ್ನು ನಾವು ಯಾವುದು ಸೆಲೆಕ್ಟ್ ಮಾಡಿದ್ವಿ ಪಾಟ್ ಅಂತ ಅಂದ್ಕೊಂಡು ನೀವು ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಇದರಲ್ಲಿ. ಆ್ಯಂಡ್ ನೋಡ್ತಾ ಇದ್ದೀರಿ ಎಷ್ಟು ಹ್ಯಾಂಗಿಂಗಲ್ಲಿ ಹಾಕಿದ್ದಾರೆ ಪ್ಲ್ಯಾಂಟ್ಸ್ನ ಅಂತಂದರೆ, ಹಿಂಗೆ ತೊಗೊಂಡೋಗ್ಬಿಟ್ಟು ನಮ್ಮ ಮನೆಗೆ ಹಂಗೆ ಹಾಕೊಂಡ್ಬಿಡೋಣ ನಂಗೆ ಆಗ್ಬಿಟ್ಟಿತ್ತು. ಅಷ್ಟು ಬ್ಯೂಟಿಫುಲ್ ಆಗಿದ್ದು ಫ್ಲವರ್ಸ್ ಎಲ್ಲ. ತುಳಿಬಾರ್ದು ಕಣೋ. ಸೆಲ್ಫ್ ಪ್ಲಾಂಟಿಂಗ್ ಓಕೆನಾ. ಇಲ್ಲಿ ನೀರು ಇರುತ್ತೆ ಈ ಥರ, ಇದು ನೀರು ಹಾಕಿಟ್ರೆ ಇದು ಒಂದು ವೀಕ್ವರೆಗೂ ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಹೀರ್ಕೊಳತ್ತಿದ್ದು. ಇದನ್ನ ಇವಾಗ ಬುಡದ ಸಮೇತ ಇಲ್ಲಿ ಎತ್ತಬೇಕು, ಮೇಲೆ ಎತ್ತಬೇಕು. ಅದನ್ನ ನೀನೇ ಮಾಡಬೇಕು ಇವಾಗ. ಎದ್ದಳ ರಿಷಿ, ಎದ್ದಳ. ಬರಲ್ವಲ್ಲ, ಕಟ್ ಮಾಡ್ತೀಯಾ? ಮುರಿಬೇಡ ಪ್ಲೀಸ್. ಬಂತು ನೋಡು. ಒಂಚೂರು ಕೆಳಗೆ ಹಾಕಿಲ್ಲ, ಮತ್ತೆ ಮಣ್ಣು ವೇಸ್ಟ್ ಆಗಲ್ವಾ? ಏನು ವೇಸ್ಟ್ ಆಗಲ್ಲ, ಅದಕ್ಕೆ ವೇಸ್ಟ್ ಆಗಲ್ಲ. ಇನ್ನೊಂಚೂರು ಇಲ್ಲಿ ಗಂಟ ಹಾಕಿದ್ದಿದ್ರೆ ಸಾಕು. ಆ್ಯಂಡ್ ಈವ್ನಿಂಗ್ ಟೈಮ್ಗೆ ಅಷ್ಟೊತ್ತಿಗೆ ಅಪ್ಪಾಜಿ ಮತ್ತು ನಮ್ಮ ಅಪ್ಪಾಜಿ ಸಿಸ್ಟರ್ ಮತ್ತು ಅವ್ರ ಮಕ್ಕಳು ಬಂದಿದ್ದರು. ಆ್ಯಂಡ್ ನಾವೆಲ್ಲ ಚಪಾತಿ ಜವಳಿಕಾಯಿ ಪಲ್ಯ ಊಟ ಮಾಡಿಕೊಂಡು ವಿ ಎಂಡೆಡ್ ಅಪ್ ದ ಡೇ. ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಇದು ರಿಷಿಗೆ ಲಂಚ್ನ ಕಟ್ಟಬೇಕಾಗಿತ್ತು. ಹಾಗಾಗಿ ಬ್ರೇಕ್ಫಾಸ್ಟ್ಗೂ ಕೂಡ ಸ್ವಲ್ಪ ಮ್ಯಾಗಿ ಆ್ಯಂಡ್ ಲಂಚ್ಗೂ ಕೂಡ ಮ್ಯಾಗಿನೇ ಕಟ್ಟಿದ್ದೆ, ಯಾಕಂದರೆ ಸ್ವಲ್ಪ ಅವತ್ತು ಲೇಟ್ ಆಗಿತ್ತು ಎದ್ದೇಳೋದು. ಹಾಗಾಗಿ ಅವನಿಗೆ ಮ್ಯಾಗಿ ಇಡ್ತಾ ಇದ್ದೀನಿ. ತುಂಬ ರೇರಾಗಿ ಕಟ್ಟೋದು ನಾನು ಈ ಥರ ಐಟಮ್ಸು. ಆ್ಯಕ್ಚುಲಿ ಐ ಡೋಂಟ್ ಪ್ರಿಫರ್ ಟು ಪ್ಯಾಕ್ ದೀಸ್ ಕೈಂಡ್ ಆಫ್ ಐಟಮ್ಸ್ ಫಾರ್ ಹಿಮ್. ಹಾಗಾಗಿ ಎಷ್ಟು ಹೆಲ್ದಿ ಇರುತ್ತೋ ಅಷ್ಟು ಮನೆದು ಅವಲಕ್ಕಿ, ಉಪ್ಪಿಟ್ಟು, ಪುಳಿಯೋಗರೆ, ಪಲಾವ್ ಆ ಥರನೇ ಕಟ್ಟೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಒಂದೊಂದು ಟೈಮ್ ಆದರೆ ದೋಸೆ, ಇಡ್ಲಿ ಮಾಡೋದಿಲ್ಲ ರೇರಾಗಿ, ಯಾಕಂದರೆ ಹೊರಗಡೆ ತರಿಸ್ಬಿಡ್ತೀನಿ. ಬೆಳಗ್ಗೆ ಟೈಮ್ ಆಗೋದಿಲ್ಲ ಅಂತ ಅಂದ್ಕೊಂಡು ದೋಸೆಗೊಂದು ಹಾಕ್ಕೊಡ್ತೀನಿ. ಒಂದೊಂದು ಟೈಮ್ ಸಮ್ಟೈಮ್ಸ್ ಪಡ್ಡುಗೆ ಪ್ರಿಫರ್ ಮಾಡ್ತೀನಿ. ಇದನ್ನು ಬೆಳಗ್ಗೆ ಒಂದು ಲೋಟ ನಾನು 1 ಕಪ್ ನೀರು ಕುಡಿದೆ ಅಂತಂದರೆ ನನ್ನ ಒಂದು ರುಟೀನ್ ಏನಿದೆ, ನಾನು ಫಸ್ಟ್ ಅದನ್ನ ಫಾಲೋ ಮಾಡ್ಕೋಬೇಕು. ನಂದೆಲ್ಲ ಮುಗಿಸಾದ್ಮೇಲೆ ಐ ಗೋ ಟು ರಿಷಿ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಕಟ್ಟೋದವನಿಗೆ. ಆ್ಯಂಡ್ ಇವ್ರಿಗೆ ಸಪ್ರೇಟಾಗಿ ಮತ್ತೆ ತಿಂಡಿ ಮಾಡಬೇಕು. ನನಗೆ ಲೈಕ್ ಕ್ಯಾಲ್ಶಿಯಮ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೈ ಬೋನ್ಸ್. ಹಾಗಾಗಿ ಡಾಕ್ಟರ್ ಕೂಡ ಸಜೆಷನ್ಸ್ ಕೊಟ್ಟಿದ್ದಾರೆ. ಏನಕ್ಕೆ ಬೋನ್ಸ್ ಎಲ್ಲ ಪೇನ್ ಬರುತ್ತೆ ಅಂದರೆ, ವಿತೌಟ್ ಕ್ಯಾಲ್ಶಿಯಮ್ ಬೋನ್ಸ್ ಕೆನಾಟ್ ರಿಯಾಕ್ಟ್ ಇನ್ ಅ ಗುಡ್ ಫಾರ್ಮ್. ಸೊ ಹಾಗಾಗಿ ನೀವು ಆದಷ್ಟು ಹಾಲನ್ನ ಕುಡೀರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ವುಮೆನ್ಸ್ ಹಾರ್ಲಿಕ್ಸ್ನ 1.5 ಸ್ಪೂನ್ ಹಂಗೆ ಹಾಕ್ಕೊಂಡು ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಟು ಕೀಪ್ ಅಪ್ ಮೈ ಎನರ್ಜಿ ಆಲ್ ಓವರ್ ದ ಡೇ. ನಾನು 2 ಟೈಮ್ಸ್ನ ಇಂಟೇಕ್ ಮಾಡ್ತೀನಿ ಹಾರ್ಲಿಕ್ಸ್ನ. ಟೀ ಯಾವಾಗಾದರೂ ತುಂಬ ಲೈಕ್ ತಲೆ ನೋವು ಬಂದಾಗ ಲೈಕ್ ಟೀ ಕುಡಿತೀನಿ ಒಂದೊಂದು ಟೈಮ್, ಒಂದು ಹಾರ್ಲಿಕ್ಸ್ನ ಸ್ಕಿಪ್ ಮಾಡಿಕೊಂಡು. ಆ್ಯಂಡ್ ಇದಾದಮೇಲೆ ನಮ್ದು ಏನಿದೆ, ಬೆಳಗ್ಗೆ ನಾವು ಫಸ್ಟ್ ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಲೈಕ್ ಹೋಲ್ ಫ್ಯಾಮಿಲಿ ಅಥವಾ ನಾವು ಗಂಡ ಮಕ್ಕಳನ್ನ ನೀಟಾಗಿ ನಮ್ಮ ಒಂದು ಒಳ್ಳೆ ಎನರ್ಜಿ ಮೂಲಕ ನಾವು ನೋಡ್ಕೋಬೋದು. ನಮ್ಮನ್ನ ನಾವು ಫಸ್ಟ್ ಪ್ರಿಪೇರ್ ಮಾಡ್ಕೊಳೋದು ಇನ್ ಹೆಲ್ದಿ ವೇ. ಇಟ್ಸ್ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್. ಸೊ ನಾವೇ ಆರಾಮಿಲ್ದಂಗೆ ಎಲ್ಲ ಮಾಡ್ತೀವಿ ಅಂತಂದರೆ ಅದೇನು ಯೂಸ್ ಆಗಲ್ಲ. ಹಾಗಾಗಿ ಫಸ್ಟ್ ನಾವು ನಮ್ಮ ಹೆಲ್ತ್ನ ನೀಟಾಗಿ ಇಟ್ಕೊಂಡು ಬೇರೆಯವ್ರಿಗೆ ನೋಡಂಗಿರಬೇಕು. ಒಂದು ಟೈಮಲ್ಲಿ ಆಗುತ್ತೆ ಆರಾಮಿಲ್ದಂಗೆ, ಯಾಕಂದರೆ ತುಂಬ ಸ್ಟ್ರೆಸ್, ತುಂಬ ಕೆಲಸ ಆ್ಯಂಡ್ ಮಗುನೂ ನೋಡ್ಕೋಬೇಕಾಗತ್ತೆ. ಒಂಥರ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ನಮ್ಮದೊಂದು ಜಾಬು. ಆ್ಯಂಡ್ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ.
ಇದು ನೋಡಿ ನನ್ನ ಒಂದು ಫೇವ್ರೆಟ್ ಸ್ಪಾಟ್. ಕುತ್ಕೊಂಡು ಲೈಕ್ ಚಪಾತಿ ಬೇಯಿಸೋದಾಗ್ಲಿ ದೋಸೆ ಹಾಕೋದಾಗ್ಲಿ ಹ್ಯಾವ್ ಮೇಡ್ ಟು ಯೂಸ್ ಟು ಇಟ್ ಟು ಸಿಟ್ ಇನ್ ಕಿಚನ್. ಸೊ ನಿಂತು ಎಷ್ಟು ತನಕ ನಿಂತ್ಕೊಳೋದಕ್ಕಾಗತ್ತೆ. ಪಾತ್ರೆ ತೊಳಿಬೇಕಂತಂದ್ರೇ ಲೈಕ್ 1/2 to 40 minutes ಅಲ್ಲೇ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಂತು ಕಾಲು ನೋವು ಬರುತ್ತಲ್ಲ. ಸೊ ಅಡುಗೆಗೆ ಅಟ್ಲೀಸ್ಟ್ ಈ ಥರ ಏನಾದರೂ ಲೈಕ್ ತುಂಬ ಟೈಮ್ ಹಿಡಿಯುತ್ತೆ ಅಂದಾಗ ಚಪಾತಿ ಉದ್ದಿ ಬೇಯಿಸೋದಾಗ್ಲಿ ಐ ವಿಲ್ ಡೂ ಇಟ್ ಇನ್ ದ ಸೇಮ್ ವೇ. ಸೊ ಇದು ಸ್ವಲ್ಪ ಕಾಲು ಅಷ್ಟು ಪೇಯ್ನ್ ಬರೋದಿಲ್ಲ. ಇದೊಂಥರ ಹ್ಯಾಕ್ ಅಂತ ಹೇಳ್ಬೋದು. ಸೊ ಇವಾಗ ರಿಷಿ ಬಂದ ಸ್ಕೂಲಿಂದ ಆ್ಯಂಡ್ ಸ್ವಲ್ಪ ನೋಡ್ತಾ ಇದ್ದೀರಾ ಓಟ್ಸಿಗೆ ಇಟ್ಕೊಂಡಿದ್ದೀನಿ. ಸೊ ಅದನ್ನೇ ಸ್ವಲ್ಪ ನಾನು ಲೈಟಾಗಿ ತಿಳ್ಕೊಂಡು ಮಧ್ಯಾಹ್ನ ಅಂದ್ಕೊಂಡು ಅವಾಗಲೇ ಕಿಚನಲ್ಲಿ ಈ ಥರ ಎಲ್ಲ ಆಗೋದ್ಕೊಂಬಂದು ಆ್ಯಕ್ಚುಲಿ ಸೌಟ್ ಅದರಲ್ಲೇ ಪಾತ್ರೆಲ್ಲೇ ಬಿಟ್ಬಿಟ್ಟಿದ್ದೀನಿ. ನಾನೇನೋ ಸ್ವಲ್ಪ ಕಾಂಬಿಂಗ್ ಏನದು ಬಾಚಣಿಕೆ ಉಡ್ಕೋಣ ಅಂತ ಹೋಗಿದ್ದೀನಿ, ಅದು ಸಿಗಲಿಲ್ಲ. ಈ ಕಡೆಗೆ ಇದು ಫುಲ್ ಬಿಸಿ ಆಗಿಬಿಟ್ಟಿದೆ. ಇಟ್ಕೊಂಡಿದ್ದ ತಕ್ಷಣ ಇದು 2ನೇ ಸಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು. ಹೋಪ್ ನಿಮ್ಮೆಲ್ಲರಿಗೂ ನಾವು ಹೋಗಿ ಬಂದಂಥ ಊಟಿ ಬ್ಲಾಗ್ ಎಲ್ಲ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆ್ಯಂಡ್ ಜೊತೆಗೆ ರೀಲ್ಸ್ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಅಟ್ಯಾಚ್ ಮಾಡಿರ್ತೀನಿ ಲಿಂಕ್ನ. ಇವತ್ತು ಖಂಡಿತ ಡಿಸ್ಕ್ರಿಪ್ಷನಲ್ಲಿ ನೀವು ಹೋಗ್ಬಿಟ್ಟು ನನ್ನ ಅಕೌಂಟ್ನ ಫಾಲೋ ಮಾಡ್ಬೋದು. ಆ್ಯಂಡ್ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ಒಂಥರ ಸಕ್ಸಸ್ಫುಲ್ ಆಗಿತ್ತು ಟ್ರಿಪ್ಪು. ಲೈಕ್ ಹೋಗಿದ್ದು ಯಾವುದೆಲ್ಲ ಲಾಸ್ಟ್ ಟೈಮ್ ನೋಡಿದ್ವಿ ಅದನ್ನ ಬಿಟ್ಟು ಈ ಸಲ ಯಾವುದು ನೋಡಿಲ್ದಿರೋಂಥ ಪ್ಲೇಸ್ ಇತ್ತು ಅದನ್ನು ನಾವು ಕವರ್ ಮಾಡಿದ್ವಿ. ಮ್ಯಾಕ್ಸಿಮಮ್ ಅಂದರೆ ಒಂದು 3 to 4 ಪ್ಲೇಸಸ್ ನಾವು ಕವರ್ ಮಾಡಿದ್ದಷ್ಟೇ. ಬಟ್ ಸುಮಾರು ಇದ್ವು, ಇನ್ನೂ ನೋಡ್ತಾ ಇದ್ದರೆ ಲಿಸ್ಟ್ ಹಿಂಗೆ ಇರುತ್ತೆ. ಇವಾಗ ರಿಷಿಗೊಂದು ಸ್ವಲ್ಪ ಓಟ್ಸ್ಕೊಡೋಣ. ಇವತ್ತೇನು ಮಾಡ್ಕೋತಾ ಇದ್ದೀನಿ ಅಂದರೆ ಓಟ್ಸ್ ಅಂದರೆ ಫುಲ್ ಪಾಯಸ ಥರ ಇರುತ್ತಲ್ಲ, ಸ್ವೀಟ್ ಪಾಯಸ ಖೀರ್ ಮಾಡ್ಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು. ಆ್ಯಂಡ್ ರಿಷಿ ಹೈಡ್ ಸಿಕ್ ಹಾಕೊಂಡಿದ್ದಾನೆ. ಅವನಿಗೆ ಗೊತ್ತಿಲ್ಲ ನಾನು ನೋಡ್ತಾ ಇದ್ದೀನಿ ಅಂತ. ನಾನು ಅಡುಗೆ ಮಾಡೋರ್ಗೂ ಅವ್ನು ಟಿ ವಿ ಹಾಕ್ಕೊಂಡು ಆಟಾಡ್ಕೋತಾನೆ ಟಾಯ್ಸ್ ಜೊತೆ. ಸೊ ಈಸ್ ವೆರಿ ಕ್ರೇಜ್ ಅಬೌಟ್ ಕಾರ್ಸ್, ಎಕ್ಸ್ಪೆಷಲ್ ರಿಮೋಟ್ ಕಂಟ್ರೋಲ್ ಕಾರ್. ಅವನಿಗೆ ಕಲೆಕ್ಷನ್ ತುಂಬ ಇಷ್ಟ. ಬಟ್ ನಾನು ಆದಷ್ಟು ಅವನಿಗೆ ಕೊಡಿಸಿದ್ದೀನಿ. ಬಟ್ ಯಾವುದೊಂದು ನೆಟ್ಟಿಗೆ ಇಟ್ಕೊಂಡೇ ಎಲ್ಲ ವೀಲಿಂದ ಏನು ರಿಮೋಟ್ ಕಂಟ್ರೋಲ್ ಕಾರ್ ತಂದಿದ್ದೀನಲ್ಲ ಅವತ್ತೇ ಅದು ರಿಮೋಟ್ ಹೊಡೆದಾಕಿ ಫುಲ್ ಶೆಲ್ಲೆಲ್ಲ ಕಿತ್ತು ಆ್ಯಂಡ್ ವೀಲಿಂದೆಲ್ಲ ಟೈರ್ಸ್ ಓಪನ್ ಮಾಡಿಬಿಡ್ತಾನೆ. ಅವ್ನಿಗಷ್ಟೊಂಥರ ಮೆಕ್ಯಾನಿಕಲ್ ಥಿಂಗ್ಸ್ ಇಷ್ಟ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಸೊ ನಾನು ಹೋಗ್ಲಿ ಬಿಡು ಅಂತ ಅಂದ್ಕೊಂಡು. ಆ್ಯಂಡ್ ಇವತ್ತು ಮಧ್ಯಾಹ್ನ ಲಂಚಿಗೆ ನಾನು ಪಿಜ್ಜಾ ಆಮ್ಲೆಟ್ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಏನಿಲ್ಲ, ನಾರ್ಮಲ್ ಆರ್ಗ್ಯಾನೋ ಫ್ಲೇಕ್ಸ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ, ಸೊ ಆಮ್ಲೆಟ್ ಮೇಲೆ ಅದನ್ನ ಹಾಕ್ಕೊಂಡು ಸ್ವಲ್ಪ ಚೀಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ ಬಂದಿತ್ತು. ಆಲ್ಮೋಸ್ಟ್ ಪಿಜ್ಜಾನೇ ತಿನ್ನಂಗೆ ಆಯಿತು ಅಂತಲೇ ಹೇಳ್ಬೋದು. ಸೊ ಹೋಮ್ ಮೇಡ್ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಡೋದ್ರಿಂದ ಡಿಫ್ರೆಂಟ್ ಐಟಮ್ಸ್. ಸೊ ಅವ್ರಿಗೂ ಕೂಡ ಏನೋ ಹೊಸ ರೆಸಿಪಿ, ಹೊಸ ಐಟಮ್ ಹೊರಗಿಂದನೇ ತರಿಸಿದ್ದಾರೆ ಅಂತ ಅಂದ್ಕೊಂಡು ಸುಳ್ಳು ಹೇಳ್ಬಿಟ್ಟು ಕೊಡ್ಬೋದು. ಆ್ಯಂಡ್ ಸುಳ್ಳು ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಮನೆಯಲ್ಲೇ ಓನ್ ಪ್ರಿಪ್ರೇಷನ್ ಇರೋದ್ರಿಂದ ಇಟ್ ವಿಲ್ ಬಿ ಅ ವೆರಿ ಗುಡ್ ಥಿಂಗ್ ಫಾರ್ ಕಿಡ್ಸ್ ಆಲ್ಸೋ. ಯಾಕೆಂದರೆ ಅವ್ರ ಆರೋಗ್ಯನ ನೋಡಬೇಕಲ್ವ. ಅಪ್ರಾಕ್ಸಿಮೇಟ್ಲಿ ನಾವು ಹೊರಗಿನ ತಿನ್ನಿಸ್ತೀವಿ ಇಲ್ಲ ಅಂತಲ್ಲ, ಬಟ್ ಕೆಲವೊಂದು ಸಲ ಕಂಟಿನ್ಯೂಸ್ ಆಗಿ ಮಕ್ಳಿಗೆ ಹೊರಗಿನ ತಿನ್ನಿಸೋದು ಒಳ್ಳೆಯದಲ್ಲ. ನಾನೆಲ್ಲ ಪಿಜ್ಜಾದೆಲ್ಲ ಏನೇನು ಡಾಮಿನೋಸ್ದೆಲ್ಲ ಆರ್ಡ್ರ್ ಮಾಡ್ತೀನಲ್ವ, ಕೆಲವೊಂದು ಪಾಕೆಟ್ಸ್ನ ಎತ್ತಿಟ್ಕೊಂಡ್ಬಿಡ್ತೀನಿ. ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗಾನೋ ಫ್ಲೇಕ್ಸ್ ಈ ಥರ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು. ಇದಕ್ಕಂತನಲ್ಲ ಏನಾದ್ರು ಚಾಟ್ಸ್ ಮಾಡ್ಕೊಂಡು ತಿನ್ನಬೇಕಾದ್ರೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಕ್ಕೊಳ್ಳೋದಕ್ಕೆ ಮೇಲೆ ಟಾಪಿಂಗ್ಸ್ ಅಂತ ಅಂದ್ಕೊಂಡು ಫ್ರಿಜ್ಜಲ್ಲಿ ಒಂದಷ್ಟು ಸ್ಟೋರೇಜ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಅದಕ್ಕಂತಾನೆ.
ತಿನ್ನೋದಕ್ಕೆ ಕೊಟ್ಟು ಬಂದೆ. ಸೊ ಇದಾದಮೇಲೆ ನನ್ನ ಒಂದು ಡೈಲಿ ರುಟೀನ್ ಈವ್ನಿಂಗಿಗೆ ಪೂಜೆ ಮಾಡಿಬಿಟ್ಟು ಆ್ಯಂಡ್ ಇದು ನಮ್ಮ ಅತ್ತೆ ಬಂದಿದ್ರು ಅಂತ ಅಂದ್ಕೊಂಡು ನಾನ್ ವೆಜ್ ಮಾಡಿದ್ನಲ್ಲ, ಸೊ ಅದೇ ಮಾರನೇ ದಿನಕ್ಕಿತ್ತು. ಸೊ ಹಾಗಾಗಿ ವಿ ಆರ್ ಈಟಿಂಗ್ ದಟ್. ಆ್ಯಂಡ್ ಇದು ನೆಕ್ಸ್ಟ್ ಮಾರ್ನಿಂಗ್ ಆಗಿನ ಸ್ವಲ್ಪ ಆರಾಮಿದ್ದಿಲ್ಲ, ನನಗೆ ಸ್ವಲ್ಪ ವೈರಲ್ ಫೀವರ್ ಥರ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಐ ಟುಕ್ ಇಂಜೆಕ್ಷನ್ಸ್ ಆ್ಯಂಡ್ ನಾವು ಆಮ್ ಓಕೆ. ಆ್ಯಂಡ್ ಸ್ವಲ್ಪ ಇಲ್ಲಿ ಪ್ಲ್ಯಾಂಟಿಗೆ ನೀರು ಹಾಕ್ತಾಯಿದ್ದೀನಿ. ಸೊ ನೋಡಿ, ಇದು ಕೀಳೋದಕ್ಕಿಂತ ಮುಂಚೆ ಹಾಕಿದ್ದಂಥ ಒಂದು ಮನಿ ಪ್ಲ್ಯಾಂಟ್ ಇದು ಕಿತ್ತಾದ್ಮೇಲೆ ಮತ್ತೆ ಇನ್ನೂ ಒಂದ್ಸಲಿ ಅದನ್ನು ನೀಟಾಗಿ ಒಳಗೋರ್ಗು ಮಣ್ಣೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಹೇಳಿದೆ. ಸ್ವಲ್ಪ ಎಲ್ಲ ಮಣ್ಣನ್ನು ನೀಟಾಗಿ ಅಗದ್ಬಿಟ್ಟು ಆ ಮನಿ ಪ್ಲ್ಯಾಂಟ್ ಏನಿದೆ ಅದನ್ನ ಇನ್ನೊಂದು ಸ್ವಲ್ಪ ಒಳಗೆ ಹಾಕಿದ್ದಿದ್ರೆ ಕರೆಕ್ಟಾಗಿ ಆಗಿರೋದು ಅಂತ ಅಂದ್ಕೊಂಡು, ಇಲ್ಲಾಂದಿದ್ರೆ ಅವನು ಇವತ್ತು ಪ್ಲಕ್ ಮಾಡೋ ಚಾನ್ಸೇ ಇರ್ತಿದ್ದಿಲ್ಲ. ಮತ್ತೆ ಹೊಸ ಬ್ಲಾಗಲ್ಲೇ ಸಿಗ್ತೀನಿ ಫ್ರೆಂಡ್ಸ್. ಅಂತಿರ್ತೇನೆ. ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.